ಇಷ್ಟು ದಿನ ಆದ್ಮೇಲೆ ಕಾಲೇಜ್ ಸಿಗ್ತಿದ್ಯಾ, ಕೈಗೆ ಸಿಗೋ. ಮಗ ನಿಂಗೋಸ್ಕರ ನಾನು ಯಾವಾಗ್ಲೂ ಫ್ರೀ ಕಣೋ. ಯಾವಾಗ ಸಿಗ್ಬೇಕು ಹೇಳೋ? ಸಂಜೆ ಸಿಗೋಣ. ಅದು ಕಣ್ಣು ಯಾಕೋ ಸರಿ ಕಾಣಿಸ್ತಿಲ್ಲ ಕಣೋ, ಅದಕ್ಕೆ ಡೆಂಟಿಸ್ಟ್ ಹತ್ರ ಹೋಗೋಣ ಅಂತಿದ್ದೀನಿ ಇವತ್ತು. ನಾಳೆ ಆಫೀಸ್ ಟೀಮ್ ಲಂಚ್ ಇದೆ ಕಣೋ, ರಾತ್ರಿ ಹೋಗ್ಬೇಕು. ನಾಡಿದ್ದು ನನ್ ಕಲ್ಲಿಗೆ ಒಬ್ಬ ಮದ್ವೆ ಆಗ್ತಿದ್ದಾನೋ, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕು. ಆಚೆ ನಾಡಿದ್ದು ಅವತ್ತು ನಮ್ಮ ಮನೇಲಿ ನಾಯಿ ಇದೆಯಲ್ಲ ರ್ಯಾಂಬೋ ಅಂತ, ಅದಕ್ಕೆ ಹೆಣ್ಣು ಹುಡ್ಕಕ್ ಹೋಗ್ತಿದೀವಿ. ಬ್ರೋಕರ್ ಶ್ವಾನ್ ಕುಮಾರ್ ಅವ್ರು ಬರಕ್ ಹೇಳಿದಾರೆ ಅವತ್ತು. ವೀಕೆಂಡ್ ಅಕಸ್ಮಾತ್ ಮದ್ವೆ ಫಿಕ್ಸ್ ಆದ್ರೆ ಶಾಪಿಂಗ್ ಮಾಡಕ್ ಹೋಗ್ಬೇಕಲ್ಲ. 10 ದಿವಸ ಬಿಟ್ಟು ಅದೇ ಐ ಟೆಸ್ಟ್ ಮಾಡ್ಸಕ್ಕೆ ಡೆಂಟಿಸ್ಟ್ ಹತ್ರ ಹೋಗ್ತಿದ್ದೀನಲ್ಲ, ಅವ್ರು ಫಾಲೋ ಅಪ್ ಕರೆದ್ರೆ 10 ದಿವಸ ಬಿಟ್ಟು. ಮುಂದಿನ ಜನ್ಮ ನಂದು ಕ್ಯಾಲೆಂಡರ್ ಚೆಕ್ ಮಾಡ್ಬಿಟ್ಟು ಹೇಳ. ಮತ್ತಿನ್ ಯಾವಾಗ ಸಿಗ್ತೀಯೋ? ನಾನು ಆಗ್ಲೇ ಹೇಳಿಲ್ವ ಬ್ರೋ, ನಿನ್ಗೆ ಯಾವಾಗ ಬೇಕು ಅವಾಗ ಹೇಳು, ನಿನ್ಗೋಸ್ಕರ ನಾನು ಯಾವಾಗ್ಲೂ ಫ್ರೀ. ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂದ್ರೆ ಮಾಡ್ತೀನೋ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ ಬಾಸ್ ಏನೋ ಬಿಳಿ ಜಿರ್ಲೆಲಿಂದ ಅವಳಿ ಯಾಕಾಗ್ರೆ ಇಷ್ಟೊಂದು ಗಬ್ರೆ? ಬಾಸ್, ಏರಿಯಾಗೆ ಯಾರೋ ಹೊಸ ಕಿಲಾಡಿ ಎಂಟ್ರಿ ಕೊಟ್ಟವನಂತೆ ಬಾಸ್. ಊರ್ ತುಂಬ ಅದೇ ಮಾತಾಡ ಅಷ್ಟೇ ಬಾಸ್, ನಿಮ್ ಟೈಮ್ ಮುಗೀತು. ಆ ಸ್ಟಾರ್ದೇ ಫುಲ್ ಅವ. ಆ ಸ್ಟಾರ್ಗೆ ನಿಮ್ಗಿಂತ ಜಾಸ್ತಿ ಫ್ಯಾನ್ಸ್ ಅಂತೆ ಬಾಸ್. ಸ್ಟಾರ್ದು ಹೊಸ ಅವತಾರಕ್ಕೆ ಎಲ್ರು ಸೈಕ್ ಆಗ್ಬಿಟ್ಟವ್ರಣ. ಬಿಲ್ಡಪ್ ಸಾಕು. ಯಾರದು? ಆ ಸ್ಟಾರ್ದು ಪೋಸ್ಟ್ ಎಲ್ಲ ಮಾಡ್ತವ್ರಣ. ನೋಡು, ಎತ್ತೋ ಗಾಡಿ. ಸ್ಟಾರು 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 ಎತ್ತ ನನ್ ಕಾರು. ಏನೋ ಬೇಜಾರಂತ ಕರ್ಸ್ಕೊಂಡೆಲ್ಲ, ಏನಾಯ್ತು? ಯಾಕೋ ಒಂಥರ ಬೇಜಾರು ಮಗ. ಯಾವ ವಿಚಾರಕ್ಕೆ ಬೇಜಾರು? ನನಗೂ ಗೊತ್ತಿಲ್ಲ ಮಗ. ಅದ್ರ ಬಗ್ಗೆ ಏನಾದ್ರೂ ಮಾತಾಡ್ತೀಯಾ? ಮಾತಾಡ್ಬೇಕು ಅನ್ಸ್ತಿಲ್ಲ. ಏನಾದ್ರೂ ಹೇಳಿ ಸಮಾಧಾನ ಮಾಡ್ಬೇಕೇನೋ? ಬೇಡ. ನಿಂಗೊಂದು ಜೋಕ್ ಹೇಳ. ಮತ್ತೇನೋ ಮಾಡೋಣ? ಏನು ಮಾಡೋದು ಬೇಡ. ಓ, ಅರ್ಥ ಆಯ್ತು ಬಿಡು. ಜೀವನದ ಪಾಠ ಬೇಡ, ನಗು ತರಿಸೋ ಮಾತುಗಳು ಬೇಡ, ಮೋಟಿವೇಶನ್ ಬೇಡ. Sometimes you just need that one person with whom you can share the silence with.